ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಶೇರ್ ಮಾಡಿ. ಇನ್ನು ಹೆಚ್ಚಿನ ಕಂಟೆಂಟ್ ಅನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ನಾನು ಈ ಒಂದು ಟ್ಯಾನ್ ಅನ್ನ ನಾನು ನಿಮ್ಗೆ ಏನ್ ತೋರಿಸ್ತೀನಿ ಇವಾಗ, ಕೈಗಳಿಗೆ ಟ್ಯಾನ್ ಆಗಿದ್ರೆ ಈ ಒಂದು ಪೇಸ್ಟ್ ಅನ್ನ ಹಾಕೊಂಡು ಟ್ಯಾನ್ ರಿಮೂವ್ ಮಾಡ್ಕೊಳ್ಳಿ ಅಂತ. ಅದಕ್ಕಿಂತ ಹೆಚ್ಚಾಗಿ ಕೈಗಳನ್ನ ಹೇಗೆ ಏನು ಮಾಯಶ್ಚರೈಸ್ ಆಗಿ ಇಟ್ಕೋಬೇಕು ಅನ್ನೋ ವಿಚಾರ ಬಂದ್ರೆ, ನೀವು ಸ್ನಾನ ಮಾಡಿದಾದ್ಮೇಲೆ ಒಂದು 50% ವೆಟ್ ಇರಬೇಕು ನಿಮ್ಮ ಬಾಡಿ ಅಂತಂದ್ರೆ ತುಂಬಾನೇ ಅಂದ್ರೆ ಸ್ವಲ್ಪ ತೇವಾಂಶ ಇರಬೇಕು. ತೇವಾಂಶ ಇದ್ದಾಗಲೇ ನೀವು ಮಾಯಶ್ಚರೈಸರ್ನ ಹಚ್ಕೊಂಡಾಗ, ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಲೋಷನ್ ಅನ್ನ ನೀವು ಬಾಡಿಗೆ ಹಚ್ಕೊಂಡಾಗ ಅದು ಬಾಡಿ ತುಂಬಾನೇ ಸ್ಮೂತ್ ಆಗಿ ಮತ್ತೆ ಟ್ಯಾನ್ ಆಗದಂಗೆ ಕಾಪಾಡುತ್ತೆ. ಇಲ್ಲ ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ, ಒಂದು ಟ್ಯಾನ್ ಆಗೋದಕ್ಕೆ ಕಾರಣನೇ ಇದು, ಸ್ನಾನ ಮಾಡಿ ಬಾಡಿ ಫುಲ್ಲು ಡ್ರೈ ಆದ್ಮೇಲೆ ಮಾಯಶ್ಚರೈಸರ್ ಅನ್ನ ಹಚ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಅಂದ್ರೆ ಹಚ್ಕೊಳ್ತಾರೆ ಕೂಡ. ದಯವಿಟ್ಟು ಆ ಒಂದು ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾವಾಗ್ಲೂ ನಾವು ಒಂದು ಏನು ಈ ಮಾಯಶ್ಚರೈಸರ್ ಅಥವಾ ಲೋಷನ್ ಅನ್ನ ಹಚ್ಕೋಬೇಕು ಅಂತಂದ್ರೆ ಸ್ನಾನ ಆಗಿ 50% ಬಾಡಿಲಿ ವೆಟ್ ಇದ್ದಾಗ ಮಾತ್ರ ಲೋಷನ್ ನಮ್ಮ ಬಾಡಿಗೆ, ಮಾಯಶ್ಚರೈಸರ್ ನಮ್ಮ ಬಾಡಿಗೆ ಇಟ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ವೇಸ್ಟ್, ನೀವು ಹಚ್ಚಿದ್ರು ಕೂಡ ವೇಸ್ಟ್, ನೋ ಯೂಸ್. ಸೊ ಅದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಏನ್ ತೋರಿಸ್ತಾ ಇದ್ದೀನಿ ಟ್ಯಾನ್ ರಿಮೂವರು, ಅದನ್ನ ನೀವು ವಾರದಲ್ಲಿ 2 ರಿಂದ 3 ದಿನ ಹಚ್ಚಿದ್ರು ಕೂಡ ತುಂಬಾನೇ ಒಳ್ಳೇದು. ಮತ್ತೆ ನಾನು ಹೇಳಿದ್ನಲ್ಲ, ಯಾವಾಗ ಲೋಷನ್ ಮತ್ತೆ ಮಾಯಶ್ಚರೈಸರ್ ಅನ್ನ ಹಚ್ಕೋಬೇಕು ಆ ರೀತಿಯಾಗಿ ನೀವು ಮಾಡ್ಕೊಂಡು ಬಂದಿದ್ದೆ ಆದ್ರೆ ನಿಮ್ಮ ಒಂದು ಕೈಯಲ್ಲಿರುವಂತಹ ಟ್ಯಾನ್ ಡೆಫಿನೆಟ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಒಂದು ಮಾಯಶ್ಚರೈಸರ್ ಬಾಡಿಗೆ ಒಳ್ಳೇದು ಅನ್ನೋ ಒಂದು ವಿಡಿಯೋವನ್ನು ಕೂಡ ನಾನು ಹಾಕ್ತೀನಿ. ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆಗಿರುವಂತಹ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ ನಿಮಗೆ ಇನ್ನೂ ಒಳ್ಳೆ ರೀತಿಯಾದ ಮತ್ತೆ ನಿಮ್ಮ ಹೆಲ್ತ್ಗೆ ಬೆನಿಫಿಟ್ ಆಗಿರುವಂಥದ್ದು ಮತ್ತೆ ನಿಮ್ಮ ಸ್ಕಿನ್ಗೆ ಬೆನಿಫಿಟ್ ಆಗಿರುವಂತಹ ಕಂಟೆಂಟ್ ಅನ್ನ ಕೊಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು. ಇದಕ್ಕೆ ನೋಡಿ, 1 ಸ್ಪೂನ್ ಕಾಫಿ ಪೌಡರ್ ಹಾಕೊಳ್ಳಿ. 1 ಸ್ಪೂನ್ ತುಂಬಾ ಕರಡನ್ನು ತಗೊಂಡಿದ್ದೀನಿ. ಈ ಕರಡು ನಿಮ್ಗೆ ಪೇಸ್ಟ್ ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅದಕ್ಕೆ 1 ಸ್ಪೂನು ಸಕ್ಕರೆನ ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಒಂದು ಟೆಕ್ಸ್ಚರ್ ಅಲ್ಲಿ ಪೇಸ್ಟ್ ರೆಡಿ ಆಗಿದೆ. ಇದನ್ನ ನೀವು ಕೈಗಳಿಗೆ ವಾರದಲ್ಲಿ 2 ಸರಿ ಇಲ್ಲ 3 ಸರಿ ಹಾಕೊಳ್ಳಿ. ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದರಲ್ಲಿ ಕಾಫಿ ಪೌಡರ್ ಮತ್ತೆ ಸಕ್ಕರೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಒಳ್ಳೆ ಯೂಸ್ಫುಲ್ ಆಗಿರುವಂತಹ ಒಂದು ಇಂಗ್ರೀಡಿಯೆಂಟ್ಸು. ಮತ್ತೆ ಮೊಸರು ನಿಮ್ಗೆ ನಿಮ್ಮ ಕೈಗಳನ್ನ ಮಾಯಶ್ಚರೈಸ್ ಚೆನ್ನಾಗಿಡುತ್ತೆ ನಿಮ್ಮ ಕೈಗಳಲ್ಲಿ. ಈ ಪೇಸ್ಟ್ ಅನ್ನ ನೀವು ಕೈಗಳಿಗೆ ಹಚ್ಚಿ 20 ಮಿನಿಟ್ಸ್ ಆದ್ಮೇಲೆ ನೀವು ವಾಶ್ ಮಾಡ್ಕೋಬೇಕು. ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ವಾರದಲ್ಲಿ 2 ದಿನ ನೀವು ಇಲ್ಲ 3 ದಿನ ನೀವು ಹಚ್ಕೊಂಡ್ರೆ ಸಾಕು, ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ನಿಮ್ಗೆ ಟ್ಯಾನ್ ನೋಡಿ, ಈ ಒಂದು ಪೇಸ್ಟ್ ಅನ್ನ ನಾನು ಕೈಗಳಿಗೆ ಹಚ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ಒಂದು ಪೇಸ್ಟ್ ಇಂದ ನೀವು ಕೈಗಳನ್ನ ಚೆನ್ನಾಗಿ ಉಜ್ಜಬೇಕು, ಅಂದ್ರೆ ಮಸಾಜ್ ಮಾಡಬೇಕು. ಮಸಾಜ್ ಮಾಡುವಾಗ್ಲೇನೆ ಆಫ್ ಟ್ಯಾನ್ ನಿಮ್ಮ ಕೈಯಿಂದ ಹೋಗ್ಬಿಡುತ್ತೆ. ಅದಾದ್ಮೇಲೆ ನೀವು 20 ಮಿನಿಟ್ಸ್ ನೀಟಾಗಿ, ಅಂದ್ರೆ ಮೈಲ್ಡ್ ಆಗಿ ಮಸಾಜ್ ಮಾಡಬೇಕು. 20 ಮಿನಿಟ್ ಬಿಟ್ಟು ವಾಶ್ ಮಾಡಿ ನೋಡಿ ಹೇಗ್ ಕಾಣುತ್ತೆ ಅಂತ. ನೋಡಿ, ತುಂಬಾನೇ ಚೆನ್ನಾಗಿದೆ. ಇವನ್ ನನ್ನ ಕೈ ತುಂಬಾನೇ ಟ್ಯಾನ್ ಆಗಿತ್ತು. ಇದು ಹಚ್ಕೊಂಡ್ಮೇಲೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ಎಷ್ಟು ಸ್ಮೂತ್ ಆಗಿರುತ್ತೆ ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಟ್ಯಾನ್ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ನೀವುನು ಟ್ರೈ ಮಾಡಿ. ವಾರದಲ್ಲಿ 2 ರಿಂದ 3 ಸಾರಿ ನೀವು ಈ ಒಂದು ಟ್ಯಾನ್ ಪೇಸ್ಟ್ ಅನ್ನ ಟ್ರೈ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ನಿಮ್ಮ ಕೈಗಳಲ್ಲಿ ಅಥವಾ ಕಾಲಲ್ಲಿ ಇದ್ರೂ ಕೂಡ ಟ್ಯಾನ್ 100% ರಿಮೂವ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ನೀವು ಕೂಡ ಟ್ರೈ ಮಾಡಿ.